ಸ್ಪಿರಿಟ್ ಏನಿದೆ ಅದನ್ನ ನೀವು ಇವತ್ತು ತೋರಿಸ್ಕೊಟ್ಟಿದ್ದೀರಾ. ನಮಸ್ಕಾರ ರೀ ಮಾಮಾರ್ ಕಾಕರ್, ಹೆಂಗದ್ರಿ? ನಾನು ಹತ್ರ ಜಬರ್ದಸ್ತ್ ಅದೇ ನೋಡ್ರಿ. ಇವತ್ತಿನ ನೋಡ್ರಿ ರನ್ ಫಾರ್ ನೇಚರ್ 2.0 ಅಂದರೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂದರೆ ಸೆಲೆಬ್ರೇಷನ್ ಮಾಡತ್ತಾರೆ ಹುಬ್ಳ್ಯಾಗ ತೋಳನ್ಕಿರಿ ಏನು ಸರ್ಕಲ್ ಐತಲ್ರಿ. ಈಗ ಆಲ್ರೆಡಿ ಎಲ್ಲರೂ ಮೋಸ್ಟ್ಲಿ ಎಲ್ಲ ಕೂಡ್ಯಾರ. 6:30 ಹೇಳ್ಯಾರ ಟೈಮಿಂಗ್ಗೆ, ನಂದು ಸ್ವಲ್ಪ ಲೇಟ್ ಅಲ್ರಿ, ಎಕ್ಸಾಕ್ಟ್ 6:30 ಆತ. ಸ್ವಲ್ಪ ಇನ್ನೊಂದು 5 ನಿಮಿಷ ಇಲ್ಲ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಮತ್ತೆ ಏನಾಕೈತೆ ನೋಡೋಣಲ್ಲ, ನಡ್ರಿ ಹೋಗೋಣ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು, ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ. ಯಾವುದೇ ರೀತಿಯಾದಂತ ಬಿಸಿಲೇ ಇರಲಿ ಮಳಿನೇ ಇರಲಿ ನಾವ್ ಯಾರು ಮಂದಿ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಅನ್ನೋದಕ್ಕೆ ಇವತ್ತು ಇಲ್ಲಿ ಕೂಡಿರುವಂತ ಎಲ್ಲ ಜನರೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಟಿ ಶರ್ಟ್ ಅನ್ನ ಧರಿಸಿಕೊಂಡು ಈ ಒಂದು ವೇದಿಕೆ ಎದುರುಗಡೆ ಆಗಮಿಸಿದ್ರ ಮುಖಾಂತರ ಈ ಒಂದು ವಾರ್ಮ್ ಅಪ್ ನಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊತಾ ಇದ್ವಿ. ಬೆಚ್ಚಗೆ ಎಲ್ಲ ಆರಾಮ ಐತಿ, ಏನಂತೀರಿ? ಮಸ್ತ್ ಐತಾ? ಯಾರು ಕೈ ಕಟ್ಕೊಂಡು ನಿಂದಿರಬಾರ್ದು, ಕೈ ಫ್ರೀ ಆಗಿಬಿಡ್ರಿ ನೋಡೋಣ ಎಲ್ಲರೂ. ವೆರಿ ಗುಡ್, ಸೂಪರ್ ಸೂಪರ್. ಸೊ ಇದೇ ಫಸ್ಟ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಆಕ್ಚುಲಿ. ಒಂದೇ ಸೊ ಫೈನಲಿ ಸ್ಟಾರ್ಟ್ ಆತ್ರಿ. 7 ಗಂಟೆ ಆತ. 7 ಗಂಟೆ ಆದಮೇಲೆ ರನ್ ಫಾರ್ ನೇಚರ್ 2.0 ಫೈನಲಿ ಸ್ಟಾರ್ಟ್ ಆತ. ಸೊ ಅಷ್ಟು ಜನ ರೆಡಿ ಅದಾರೆ. ಸೊ ಇದು 3 ರಿಂದ 5 ಕಿಲೋಮೀಟರ್ ಐತ್ರಿ ಸರೌಂಡಿಂಗ್. ಸೊ ಇಲ್ಲಿಂದ ಶುರು ಪಾರ್ಕ್ ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಹೋಗ್ತಾ ವಿಡಿಯೋ ಮಾಡ್ತಿರ್ತೀನಿ. ಸೊ ನೋಡೋಣಲ್ಲ. ಇನ್ನೊಂದು ಏನಂದ್ರೆ ಸಾಲು ಮರದ ತಿಮ್ಮಕ್ಕನ ಒಂದು ಫೋಟೋ ಹಾಕ್ಯಾರಿ. ನನಗಂದ್ರೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಾವು ಒಂದು ಮರ ಹಚ್ಚಕ್ಕೆ ನಾವು 10 ಸಲ ಯೋಚನೆ ಮಾಡೋ ಮಂದಿ ಇದೀವಿ. ಸೊ ಇಂಥದ್ರಾಗ ಸಾಲು ಮರದ ತಿಮ್ಮಕ್ಕ ಎಷ್ಟು ಮರ ಹಚ್ಚಾರ ಅಂದ್ರೆ, ಸೊ ಒಂದು ಮರ ಹಚ್ಚಕ್ಕೂ ನಮಗೆ ಟೈಮ್ ಇಲ್ಲ ನೋಡ್ರಿ. ಸೊ ಅಜ್ಜಿ ಫೋಟೋ ಹಾಕ್ಯಾರೆ 2.0 ಮೇಲೆ ಬ್ಯಾನರ್ದಾಗ. ಅದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ನೀ ದೂರವಾದರೆ ನನಗಾರುವ ನೇಚರ್ ಸೊ ಫೈನಲ್ ರನ್ನಿಂಗ್ ಸ್ಟಾರ್ಟ್ ಆತ್ರಿ. ಫೋಟೋ ಅಪ್ಪೆ ತೋರ್ಸೋ ತುರಳನು ಕಾಣದಲತೆಯಂತೆ ಬಿಸಿಲಿ. ಸೊ 4 ವರ್ಷ ಆದ್ಮೇಲೆ ಓಡಾತೀನಿ. ಸ್ವಲ್ಪ ದಮ್ ಹತ್ತದ್ರಿ. ಸೊ 3 ಕಿಲೋಮೀಟರ್ 5 ಕಿಲೋಮೀಟರ್ ಐತಿ. ನಾ 3 ಕಿಲೋಮೀಟರ್ ಎಕ್ಸಿಟ್ ಆದೆ. ಅಂದ್ರೆ 3 ಕಿಲೋಮೀಟರ್ ರೌಂಡ್ ಮತ್ತೆ ಐತ್ರಿ. ಇನ್ನೂ ವಾಪಸ್ ಆ ಸ್ಟೇಜ್ ಮಟ್ಟ ಹೋಗ್ಬೇಕು. ಅದು ಡಿಫಿಕಲ್ಟ್. ಸೊ ಭಾಳ ಗ್ಯಾಪ್ ಕೊಟ್ಟವಲ್ಲ. ಸೊ ಗ್ಯಾಪ್ ಕೊಟ್ಕೊಳ್ಳಿ ಏನಂತಂದ್ರೆ ಓಡಾತಿಲ್ಲ. ಮೊದಲು ಏನಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಯಾವಾಗ ಮಾಡ್ತಿದ್ವಿ ಅಂದ್ರೆ KSRP ಸೆಲೆಕ್ಷನ್ ಇತ್ತು ರೀ. ಸೊ 2019. ಸೊ ಅವಾಗೆಲ್ಲ ರನ್ನಿಂಗ್ ಮಾಡ್ತಿದ್ದೆ. ಆಮೇಲೆ ಬಿಟ್ಬಿಟ್ಟೆ, ಸ್ಟಾಪ್ ಮಾಡಿಬಿಟ್ಟೆ. ಬಟ್ ಯೋಗ ಮಾಡ್ತೀನಿ ರೀ ಮನ್ಯಾಗ. ಸೊ ಡೈಲಿ ಒಂದು 20 ಮಿನಿಟ್ಸ್ ಅಂತೂ ಡೈಲಿ ಕೊಡ್ತೀನಿ ಮಿನಿಮಮ್. ಸಂಡೇ ಇದಾಗೆಲ್ಲ ಹಾಫ್ ಆನ್ ಅವರ್ ಹೋಗ್ತೈತಿ. ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸೊ ಫೈನಲಿ ಬಂದ್ರಿ ಸ್ಟೇಜ್ ಕಡೆ. ಸೊ ಅದಷ್ಟು ಬೇಗ ಸೊ 3 ಕಿಲೋಮೀಟರ್ ಅಷ್ಟೇ ಕಂಪ್ಲೀಟ್ ಮಾಡಿದೆ. 5 ಕಿಲೋಮೀಟರ್ ಹೋಗಿಲ್ಲ ನಾನು. 3 ಕಿಲೋಮೀಟರ್ಸ್ ಹಾಗೂ 5 ಕಿಲೋಮೀಟರ್ಸ್. ಸೊ 5 ಕಿಲೋಮೀಟರ್ ಹೋದ್ರೆ ಸೊ ನನಗೆ ಈ ರನ್ ಬರೀ 3 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕಂಪಲ್ಸರಿ ಸೊ 5 ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಇಯರ್. ಒಂದು ಮೆಡಲ್ ಅನ್ನ ತಾವು ಧರಿಸಿಕೊಂಡು ಕಿಟ್ ಅನ್ನ ಪಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾವು ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಹಾಗೂ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನ ನಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಅರಿವನ್ನ ಮೂಡಿಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮನ. 1 ಸೆಕೆಂಡ್. ಸೊ ಅದೇ ರೀತಿ ನಮ್ಮನ್ನು ಕೂಡ ಮರೆಯಕ್ಕೆ ಹೋಗ್ಬೇಡ್ರಿ. ಆಂಕರ್ RJ ರಶೀದ್ ಅಂತ ಹೇಳಿ ಯೋಧರಾಗಿರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇವತ್ತಿನ ಕೇಂದ್ರ ಬಿಂದುವಾಗಿರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು, MV ನಾಯಕ್ ಅವರು, ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ. ದೊಡ್ಡ ಪ್ರಮಾಣಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಸರ್ ಹೇಳಿದ್ರು ಒಂದೆರಡು ಮಾತಾಡಬೇಕು ಅಂತ, ಆದ್ರೆ ಪರಿಸರದ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ನಾವು ಪರಿಸರದ ಬಗ್ಗೆ ಮಾತಾಡ್ತಾನೆ ಇರಬಹುದು. ಇಂಡಿಯನ್ ಬೆಂಗಳೂರಿನಿಂದ ಬರ್ಬೇಕಾದ್ರೆ ನಾನು ಮಳೆ ಬರ್ತಾ ಇದ್ದದನ್ನ ನೋಡಿದೆ ಹುಬ್ಳಿಗೆ ಬಂದ ತಕ್ಷಣ. ಅವಾಗ ಅನ್ಕೊಂಡಿದ್ದೆ
ನಾಳೆ ಬೆಳಗ್ಗೆ ಇದೇ ತರ ಮಳೆ ಬಂದ್ರೆ ಜನ ಹೆಂಗ್ ಬರ್ತಾರೆ ಅಂತ. ಬಟ್ ಇವತ್ತಿನ ನೀವು ಇಷ್ಟು ಜನ ಬಂದ್ರೆ ಅದ್ ನೋಡಿದ್ರೆ ಆಕ್ಚುಯಲ್ ಹುಬ್ಬಳ್ಳಿ ಸ್ಪಿರಿಟ್ ಏನಿದೆ ಅದನ್ನ ನೀವು ಇವತ್ತು ತೋರಿಸ್ಕೊಟ್ಟಿದ್ದೀರಾ. ಗಡಿಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ, ಗಡಿಯನ್ನ ಉಳಿಸ್ಕೊಳ್ಲಿಕ್ಕೆ, ನಮ್ಮ ಭಾರತದ ಪ್ರದೇಶವನ್ನ ಉಳಿಸ್ಕೊಳ್ಲಿಕ್ಕೆ ನಾನು ಹೋರಾಡಿರ್ಬೋದು. ಆದ್ರೆ ನೀವೇನಾದ್ರೂ ನಿಮ್ಮ ಪರಿಸರವನ್ನ, ನೀರನ್ನ ಉಳಿಸಲಿಲ್ಲದ್ರೆ ನಾವು ನಮ್ಮ ಶತ್ರುಗಳ ಜೊತೆ ಹೋರಾಡಿರ್ಬೋದು, ನೀವು ನಿಮ್ಮ ಪಕ್ಕದ ಮನೆಯವ್ರ ಜೊತೆಗೆ, ಪಕ್ಕದ ಸ್ಟೇಟ್, ಪಕ್ಕದ ಊರಿನವ್ರ ಜೊತೆಗೆ ಹೋರಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅದಕ್ಕೆ ತಕ್ಕ ಗಮನ ಇರಲಿ. ಬಾಡಿದ ಹೂವಂತೆ ಸೋತಿದೆ ಮೊಗವೇಕೆ, ಏನು ನಿನ್ನ ಚಿಂತೆ ಹೇಳೆ ನನ್ನ